ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಹಾಗೂ ಕಳೆದ ಆಗಸ್ಟ್ ತಿಂಗಳಿನ ತನಕ ನಮ್ಮ ಎಕಾನಮಿಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಏನಾಯಿತು, ಯಾವ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ ಅಥವಾ ಔಟ್ ಪರ್ಫಾರ್ಮ್ ಆಗಿದೆ, ಸೆಪ್ಟೆಂಬರ್ ತಿಂಗಳಿನ ಒಂದು ಔಟ್ಲುಕ್ಕನ್ನು ಇವತ್ತು ವಿಶೇಷವಾಗಿ ಈ ವಿಶೇಷ ಸಂಚಿಕೆಯಲ್ಲಿ ನಿಮಗೋಸ್ಕರ ನಾವು ಸಾದರಪಡಿಸ್ತಾ ಇದ್ದೀವಿ. ಸ್ಟಾಕ್ ಮಾರ್ಕೆಟ್ ತಜ್ಞರಾದಂಥ ಹಾಗೂ ಅಕ್ಷಯ ಮನಿ ಮ್ಯಾನೇಜ್ಮೆಂಟ್ನ CEO ಆದಂತಹ ನರಸಿಂಹ ಕುಮಾರ್ ಅವರು ಈ ವಿಶೇಷವಾದಂತಹ ಮಾರ್ಕೆಟ್ ಔಟ್ಲುಕ್ಕನ್ನು ವಿಸ್ತಾರ ಮನಿ ಪ್ಲಸ್ನ ವೀಕ್ಷಕರಿಗೋಸ್ಕರ ಇದನ್ನು ಸಾದರಪಡಿಸ್ತಾ ಇದ್ದಾರೆ. ಈ ಮಾರ್ಕೆಟ್ ಔಟ್ಲುಕ್ ಯಾರಿಗೆ ಉಪಯೋಗ ಆಗುತ್ತೆ ಅಂತಂದರೆ ಇನ್ವೆಸ್ಟರ್ಸ್ ಕಮ್ಯುನಿಟಿದವರಿಗೆ, ಅಂದರೆ ಯಾರು ಷೇರುಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅವರಿಗೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಈಕ್ವಿಟಿ ಇನ್ವೆಸ್ಟ್ಮೆಂಟ್ನವರಿಗೆ, ಹಾಗೂ ಟ್ರೇಡರ್ಸಿಗೆ, ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರೆ ಅವರಿಗೆ ಅದು ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ ಎಕಾನಮಿಯಲ್ಲಿ ಏನಾಗ್ತಾ ಇದೆ, ಏನಾಗುತ್ತೆ ಅಂತ ತಿಳಿದುಕೊಳ್ಬೇಕನ್ನೋಂಥ ಕುತೂಹಲ ಇರುವವರಿಗೂ ಕೂಡ ಇದು ತುಂಬ ಉಪಯುಕ್ತ ಆಗುತ್ತೆ. ಎಕನಾಮಿಕ್ಸ್ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಬಯಸುವ ವಿದ್ಯಾರ್ಥಿಗಳಿಗೂ ಕೂಡ ಇದು ಬಹಳ ಉಪಯುಕ್ತ ಆಗಲಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ನರಸಿಂಹಕುಮಾರ್ ಅವರೇ. ಸೊ ಅಂದಹಾಗೆ ಈ ವಿಸ್ತಾರ ಮನಿ ಪ್ಲಸ್ನ ಮಾರ್ಕೆಟ್ ಔಟ್ಲುಕ್ ಬಗ್ಗೆ ತಾವು ಏನು ಹೇಳ್ತೀರಿ, ಇದು ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ ಅಂತ? ಇದು ಫಸ್ಟ್ ಇನಿಷಿಯೇಟಿವ್ ಅನಿಸ್ತದೆ ನಿಮ್ಮ ಚಾನಲ್ ಒಳಗೆ. ಸೊ ಇದು ಆ್ಯಕ್ಚುಲಿ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಲಾಟ್ ಆಫ್, ನೀವು ಹೇಳ್ದಂಗೆ ಎಷ್ಟೋ ಈ ಕ್ಯಾಟಗರಿ ಅವ್ರಿಗೆ ಯೂಸ್ ಆಗ್ತದೆ. ಸೊ ಎಲ್ಲ ಚಾನಲ್ಸ್ ಒಳಗೆ ಇದು ಸ್ಪ್ರೆಡ್ ಆದರೆ, ಯಾಕಂದರೆ ಅದೊಂದು ಔಟ್ಲುಕ್ ಇದ್ದಂಗೆ ಇರ್ತದೆ. ಯಾಕಂದರೆ ಮಾರ್ಕೆಟು ಇದು ಹೈಯೆಸ್ಟ್ ಹೀಟಪ್ ಆಗೈತಾ, ಇಲ್ಲಿಂದ ನಾವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೇಕಾ, ಸೊ ಅದೊಂದು ಐಡಿಯಾ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಇವಾಗ ಇದು ವ್ಯಾಲ್ಯೂಯೇಷನ್ ಚೆನ್ನಾಗೈತೆ, ಇಲ್ಲಿ ನಾವು ಎಂಟರ್ ಮಾಡ್ಬೋದು. ಸೊ ಇಲ್ಲಾಂದರೆ ಲಾಟ್ ಆಫ್ ಜಿಯೋ ಪೊಲಿಟಿಕಲ್ ಇಶ್ಯೂಸು ಇಂದ ಈ ಮಂತ್ ಏನಾಗ್ಬೋದು, ಇಲ್ಲಾಂದರೆ ಪೊಲಿಟಿಕಲ್ ಇಶ್ಯೂಸಿಂದ ಏನೇನು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 2-3 ತಿಂಗಳೊಳಗೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಏನೇನು ಆ್ಯಕ್ಷನ್ ತೊಗೋಬೇಕಾ, ಇವೆಲ್ಲ ನಿಮಗೆ ಮಾರ್ಕೆಟ್ ಔಟ್ಲುಕ್ ಒಳಗೆ ಒಂದು ವ್ಯೂ ಪಾಯಿಂಟ್ ಬರ್ತದೆ ನಿಮಗೆ. ಆಗಸ್ಟ್ ತಿಂಗಳು ಮಾರ್ಕೆಟ್ ನಿಫ್ಟಿ ಸೆನ್ಸೆಕ್ಸ್ ಬಂದುಬಿಟ್ಟು -2.5% ಕೊಟ್ಟೈತೆ. ಬಟ್ ನಿಫ್ಟಿ ಮಾತ್ರ ಮೈನಸ್ ಕೊಟ್ಟೈತೆ. ಸೆಕ್ಟರ್ಸ್ ಪ್ರಕಾರ ನೀವು ನೋಡಕ್ಕೆ ಹೋದರೆ ದೇರ್ ಆರ್ ದ ಸೆಕ್ಟರ್ಸ್ 10-30% ಆ ಸೇಮ್ ಆಗಸ್ಟ್ ಮಂತ್ ಒಳಗೆ ಕೊಟ್ಟೈತೆ. ಸೊ ಇದು ನಿಮಗೆ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಇರ್ಬೋದು, ಯಾವ ಸೆಕ್ಟರ್ಸ್ ಯಾವ ಸ್ಟಾಕ್ ತಿಳ್ಕೋಬೇಕು ಅಂತ. ಅದಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ವಾಟ್ ಈಸ್ ದ ಎಕನಾಮಿ, ಹೌ ಈಸ್ ದ ಆಗಸ್ಟ್ ಮಂತ್ ಹೆಂಗಾಯಿತು, ಇಷ್ಟವರೆಗೆ ಯಾವ ಸೆಕ್ಟರ್ಸ್ ಚೆನ್ನಾಗಾಯಿತು, ಲೆಟ್ ಅಸ್ ಹ್ಯಾವ್ ಎ ಒನ್ ಔಟ್ಲುಕ್. ಸೊ ನಾ ಹೇಳ್ದಂಗೆ ಈ ಗ್ರಾಫ್ ಒಳಗೆ ನೀವು ನೋಡ್ತಾ ಇರೋದು ನಿಫ್ಟಿ ಆಲ್ಮೋಸ್ಟ್ ಅಲ್ಲಿ 19,750 ಟಚ್ ಆಗಿತ್ತು ಆಗಸ್ಟ್ ಸ್ಟಾರ್ಟಿಂಗಿಂದ. ಕೆಳಗಡೆ ಬಂದುಬಿಟ್ಟು 19,250ಗೆ ಬಂದೈತೆ ನಿಫ್ಟಿ. ಸೊ ಅದು ರೀಸನ್ ಯಾಕೆ ಅಂತ ಹೇಳಿದರೆ, ಆಗಸ್ಟ್ ತಿಂಗಳು ಒಂದೇ ಮಂತ್ ಒಳಗೆ FIS ಅಂದರೆ ಫಾರಿನ್ ಇನ್ವೆಸ್ಟರ್ಸು 20,000 ಕೋಟಿ ನಮ್ಮ ಇಂಡಿಯಾ ಮಾರ್ಕೆಟಿಂದ ತೆಗೆದಿದ್ದಾರೆ. ಸೊ ಯೂಶಲಿ 20,000 ಕೋಟಿ ತೆಗೆದ್ರೆ ನಾವು ಒಂದು 8-10% ನಿಫ್ಟಿ ಬಿದ್ದಿರಬೇಕು. ಬಟ್ ಇವತ್ತು ಹಾರ್ಡ್ಲಿ 2.5% ಮಾತ್ರ ಬಿದ್ದೈತೆ. ಕಾರಣ ಅವರ್ ಹೀರೋಸ್, ಅದು ನೀವೇ DIIs, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್. ನಿಮ್ಮೆಲ್ಲ SIPಸು ನಮ್ಮ ಮಾರ್ಕೆಟ್ ಅಷ್ಟು ಬೀಳಕ್ಕೆ ಬಿದ್ದಿಲ್ಲ. ಸೊ ನಿಮ್ಮ ದುಡ್ಡು ಅದು ಹತ್ರ 25,000 ಕ್ರೋರ್ಸು ಡೊಮೆಸ್ಟಿಕ್ ಮನಿ ನಮ್ಮ ಆಗಸ್ಟ್ ಮಂತ್ ಒಳಗೆ ಬಂದೈತೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆದಷ್ಟು ನಮ್ಮ ಎಕನಾಮಿಗೆ ಅಷ್ಟು ಒಳ್ಳೇದಲ್ಲ. ನಮ್ಮ ಎಕನಾಮಿಗೆಲ್ಲ ಯಾವ ಎಕನಾಮಿಗೂ ಒಳ್ಳೇದಲ್ಲ. ನಾ ಗ್ರಾಫ್ ನೋಡ್ದಂಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಸ್ಲೋ ಇನ್ಫ್ಲೇಷನ್ ಆಗ್ತದೆ ಮತ್ತು ಲೋವರ್ ಎಕನಾಮಿಕ್ ಗ್ರೋತ್ ಇರ್ತದೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಹೋಗ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಮಂತ್ರ, ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆಗಬೇಕು. ಎಸ್, ಎಷ್ಟೋ ಜನ ನೋಡ್ತಾ ಇರ್ತಾರೆ FD ಕೂಡ ಕಮ್ಮಿ ಆಗ್ಬೋದಲ್ಲ ಅಂತ. ಎಸ್, FD ಕಮ್ಮಿ ಆದರೆ ಅದು ಓನ್ಲಿ ಇನ್ವೆಸ್ಟರ್ಸ್ ಮಾತ್ರ ಪ್ರಾಬ್ಲಮ್ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಎಕನಾಮಿಕ್ ಪ್ರಾಬ್ಲಮ್ ಆಗ್ತದೆ. ಸೊ ಆದಷ್ಟು ನಮ್ಮ ಎಕನಾಮಿಕ್ ಗ್ರೋ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಇಂಟ್ರೆಸ್ಟ್ ರೇಟ್ಸ್ ಅಂದರೆ ನಮ್ಮ FD ರೇಟ್ಸ್ ಆಗಿರಲಿ ಅಥವಾ ರಿಪೋ ರೇಟ್ಸ್ ಆಗಿರಲಿ ಅದು ಕಮ್ಮಿ ಆಗ್ತಾ ಇರಬೇಕು. ಯಾಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗದವ ಅಂತ ಹೇಳಿದ್ರೆ ಒಂದು ಸಿಕ್ಕ ಎಕ್ಸಾಂಪಲ್, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಲೋನ್ ತೊಗೊಳೋರು ಹಿಂದಕ್ಕೆ ಜರುಗ್ತಾರೆ. ಸೊ ಲೋನ್ ಹಿಂದಕ್ಕೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ. ಆ ಪ್ರೊಡಕ್ಷನ್ ಕಮ್ಮಿ ಆದವಾಗ ಅವ್ರ ಪ್ರಾಫಿಟ್ಸ್ ಕಮ್ಮಿ ಆಗ್ತದೆ. ಅವ್ರ ಪ್ರಾಫಿಟ್ಸ್ ಕಮ್ಮಿ ಆದವಾಗ ಅವ್ರ ಸ್ಟಾಕ್ಸು ಜಾಸ್ತಿ ಓಡೋದಿಲ್ಲ. ಸೊ ದಿಸ್ ಇಸ್ ಒನ್ ಅ ಸಿಂಪಲ್ ಎಕ್ಸಾಂಪಲ್. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಹೆಂಗೆ ನಮಗೆ ಎಕನಾಮಿಗೆ ಹೊಡ್ತಾ ಬೀಳ್ತದೆ. ನಾಟ್ ಓನ್ಲಿ ಇಂಡಿಯಾ ಒಳಗೆ ಇದು ಇಂಟ್ರೆಸ್ಟ್ ಜಾಸ್ತಿ ಅಲ್ಲ, ಎಂಟೈರ್ ವರ್ಲ್ಡ್ ಒಳಗೆ ಆಫ್ಟರ್ ದಿಸ್ ವಾರ್ ಆದಮೇಲೆ, ಇದು ಇಲ್ಲಾಂದರೆ ಕೋವಿಡ್ ಆದಮೇಲೆ ಎಲ್ಲ ಬ್ಯಾಂಕ್ ಅವರು, ಸೆಂಟ್ರಲೈಸ್ ಬ್ಯಾಂಕ್, USA, ಯುರೋಪ್ ಎಲ್ಲರೂ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಈ ಗ್ರಾಫ್ ನೀವು ನೋಡ್ದಂಗೆ ನಮ್ಮ ಇಂಡಿಯಾ ಬಂದುಬಿಟ್ಟು
250 ಬಿಪ್ಸ್ ಅಂತ ಹೇಳಿದ್ರೆ 2.5% ಜಾಸ್ತಿ ಮಾಡಿದ್ದಾರೆ ದ್ಯಾನ್ 4%ಇಂದ ಇವಾಗ 6.5% ಇದ್ವಿ. ಹಂಗೆ ಹೈಯೆಸ್ಟ್ ಬಂದ್ಬಿಟ್ಟು ಬ್ರೆಜಿಲ್ 13.5% ಒಳಗೆ ಇದ್ದಾರೆ, ಅಂದರೆ ಅವರು 250 ಬಿಪ್ಸ್ ಪಾಯಿಂಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸ್ವಲ್ಪ ಕಂಟ್ರೀಸ್ ಬಂದುಬಿಟ್ಟು 550 ಬಿಪ್ಸು, 475 ಬಿಪ್ಸು, ಹಿಂಗೆ ನೀವು ಚಾರ್ಟಲ್ಲಿ ನೋಡಿದ್ರೆ ಡಿಫ್ರೆಂಟ್ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸ್ ಕೂಡ 2% ಇರೋ ಕಂಟ್ರೀಸ್ ಕೂಡ ಇವಾಗ 5%ವರೆಗೆ ಇನ್ಕ್ರೀಸ್ ಮಾಡಿದ್ದಾರೆ. ಕಾರಣ ಅವರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಅವ್ರ ಕಂಟ್ರಿ ಇನ್ಫ್ಲೇಷನ್ ಕಂಟ್ರೋಲ್ ಆಗಬೇಕು ಅಂತ. ಸೊ ಅದರಿಂದ ಏನಾಯಿತು, ನೀವು ಗ್ಲೋಬಲಿ ಸ್ಲೋ ಡೌನ್ ಆಯಿತು. ಲಾಸ್ಟ್ 1 ವರ್ಷ ನೋಡಿದರೆ 2022 ಒಳಗೆ ಎಂಟೈರ್ ವರ್ಲ್ಡ್ ಔಟ್ಲುಕ್ ಬಂದ್ಬಿಟ್ಟು 3.5% ಇನ್ಕ್ರೀಸ್ ಆಗಬೇಕಾಯಿತು. 2023 ನೋಡಿದರೆ 3% ಮಾತ್ರ ಇನ್ಕ್ರೀಸ್ ಆಯಿತು. ನಮ್ಮ ಇಂಡಿಯನ್ ಸಿನವ್ರ ಪ್ರಕಾರ ನೋಡಬೇಕಂದ್ರೆ 7.2% ನಾವು 2022 ಒಳಗೆ ಗ್ರೋ ಆಗಿವಿ. ವೇರಾಸ್ ಈ ಇಂಟ್ರೆಸ್ಟ್ ಏರಿಕೆಯಿಂದ 2023 ಒಳಗೆ 7.2 ಇಂದ 6.1%ಗೆ ನಾವು ಬಿದ್ದೀವಿ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅನ್ನೋದು ಎಕನಾಮಿಕ್ಗೆ ಅಷ್ಟು ಒಳ್ಳೆಯದಲ್ಲ. ಇನ್ನೊಂದು ಎಕ್ಸಾಂಪಲ್, ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆದರೆ ಅದು ರಿವರ್ಸ್ ಪ್ರಪೋರ್ಷನ್. ಎಷ್ಟೋ ಕಂಪ್ನೀಸು ಮುಂದಕ್ಕೆ ಬರ್ತಾರೆ ಲೋನ್ ತೊಗೊಳಕ್ಕೆ, ಅಲ್ಲಿಂದ ಅವ್ರ ಪ್ರೊಡಕ್ಷನ್ಸ್ ಜಾಸ್ತಿ ಮಾಡ್ತಾರೆ. ಅವ್ರ ಪ್ರೊಡಕ್ಷನ್ ಜಾಸ್ತಿ ಆದರೆ ಅವ್ರ ಸೇಲ್ಸ್ ಜಾಸ್ತಿ ಆಗ್ತದೆ. ಅವ್ರ ಸೇಲ್ಸ್ ಜಾಸ್ತಿ ಆದಾಗ ಅವ್ರ ಸ್ಟಾಕ್ ಮಾರ್ಕೆಟು, ಕಂಪ್ನಿ ಸ್ಟಾಕ್ವರೆಗೂ ಮೇಲೆ ಹೋಗ್ತದೆ. ಸೊ ಈ ಗ್ರಾಫಿಂದ ನೀವು ಅರ್ಥ ಮಾಡ್ಕೋಬೋದು, ಆದಷ್ಟು ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆಗಬೇಕು. ಇಷ್ಟವರೆಗೆ ನಮ್ಮ ಇಂಡಿಯಾ ಒಳಗೆ ನೀವು ನೋಡಿದರೆ 4% ಇಂದ 6.5%ವರೆಗೂ ಎವ್ರಿ ಮಂತ್ ಇನ್ಕ್ರೀಸ್ ಮಾಡ್ತಾ ಬಂದರು 2022 ಫೆಬ್ರವರಿಯಿಂದ 2023 ಜನವರಿವರೆಗೆ. ಅದಾದಮೇಲೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇನ್ಕ್ರೀಸ್ ಮಾಡಿಲ್ಲ, 6.25 ಹತ್ರನೇ ಸ್ಟಾಪ್ ಮಾಡಿದ್ದಾರೆ. ನೋ ಡೌಟ್ USA ಅವರು ಅದಾದಮೇಲೆ ಕೂಡ 0.2, 0.35 ಇನ್ಕ್ರೀಸ್ ಮಾಡ್ತಾನೆ ಬಂದಿದ್ದಾರೆ. ಇವಾಗ ಅವರು ಹತ್ರ 5.5%ವರೆಗೆ ಹೋಗಿದ್ದಾರೆ, ನಾವು 6.5%. ಯಾವತ್ತು ನೀವು ನೋಡ್ರಿ USA ಬಂದುಬಿಟ್ಟು 2% ಇರೋ ಕಂಟ್ರಿ, ಫೆಡ್ ರೇಟ್ 2% ಇರೋದನ್ನು 5.5% ತೊಗೊಂಡಿದ್ದಾರೆ. ಅಂದರೆ ಎಷ್ಟು ಇನ್ಫ್ಲೇಷನ್ ಅವ್ರ ಕಂಟ್ರಿ ಒಳಗೆ ಜಾಸ್ತಿ ಐತೆ. ಸೊ ನಮ್ಮ ಇಂಡಿಯಾ ಹೇಳಬೇಕಂದ್ರೆ ಒಂದು ಪ್ಲಸ್ ಪಾಯಿಂಟು, ಅಷ್ಟು ನಾವು ನೆಗೆಟಿವ್ ನೋಡಿಲ್ಲ. ನಮಗೆ 6.5 ಅನ್ನೋದು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ನಾವು ಆಲ್ರೆಡಿ 6.5, 7% ಕೂಡ ನಾವು ನೋಡಿವಿ. ಸೊ ಈ 6.25 ಅನ್ನೋದು ದೊಡ್ಡ ವಿಷಯ ಅಲ್ಲ. ಇದು ಬಂದುಬಿಟ್ಟು ನಾವು ಇಂಟ್ರೆಸ್ಟ್ ಬಗ್ಗೆ ಮಾತಾಡಿವಿ. ಸೊ ಇತೀವಲಾಗಿ G20 ಸಮಿಟ್ ಒಳಗೆ ಬಂದಿರೋ 2 ಪಾಯಿಂಟ್ಸ್, ಒಂದು ನಮ್ಮ ಇಂಡಿಯಾ ಇಸ್ ಬೆಟರ್ಲಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕಂಟ್ರಿ ಅಂತ, ಇನ್ನೊಂದು ಬಂದುಬಿಟ್ಟು ಎಷ್ಟೋ ಫಾರಿನ್ ಕಂಟ್ರೀಸ್ ಅವರು ನಮ್ಮ ಇಂಡಿಯಾ ಒಳಗೆ ದುಡ್ಡು ಹಾಕೋಕ್ಕೆ, ಫ್ಯಾಕ್ಟ್ರೀಸನ್ನು ಕಟ್ಟೋಕ್ಕೆ ಎಷ್ಟೋ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ 2 ಹೈಲೈಟ್ಸ್ ಇನ್ ದ ಲಾಸ್ಟ್ G20 ಸಮಿಟ್ ಒಳಗೆ ಇತ್ತು. FDIs ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಎಷ್ಟೋ ಜನ ಕಂಟಿನ್ಯೂಸ್ ಆಗಿ ಲಾಸ್ಟ್ 2 ವರ್ಷದಿಂದ ಈ ಮಂತ್ ಆನ್ ಮಂತ್ ಬೇಸಿಸ್ ನಮ್ಮ ಇಂಡಿಯಾ ಒಳಗೆ ಇನ್ವೆಸ್ಟ್ ಮಾಡೋದು ನಾವು ನೋಡ್ತಾನೆ ಇದ್ದೀವಿ. ಸೊ ಇದು ದುಡ್ಡು ಎಲ್ಲಿಂದ ಬರ್ತದೆ? ಒಂದು ನೀವು ಹೇಳ್ಬೋದು ಚೈನಾ +1. ಈ ಗ್ರಾಫ್ ನೀವು ನೋಡಿದರೆ 2022 ಮಿಡ್ವರೆಗೆ ಚೈನಾಗೆ ಫ್ರೀಕ್ವೆಂಟಾಗಿ FDIs ದುಡ್ಡು ಬರ್ತಾನೆ ಐತೆ. 2022 ಮಿಡ್ಡಿಂದ ನೀವು ನೋಡಿದರೆ ಆ ಗ್ರಾಫ್ ಕೆಳಗೆ ಬರ್ತದೆ. ಸೊ ಹೊಸ ಇನ್ವೆಸ್ಟರ್ಸ್ ಚೈನಾಗೆ ಹೋಗೋಕ್ಕೆ ಸ್ಟಾಪ್ ಆಗಿದ್ದಾರೆ. ಸೊ ಆ ದುಡ್ಡು ನಮ್ಮ ಇಂಡಿಯಾಗೆ ಮತ್ತು ಅದರ್ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಹೋಗ್ತಾ ಇದೆ. ಮೋಸ್ಟ್ ಅವೈಟೆಡ್ ಟಾಪಿಕ್, ಆಗಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಸೆಕ್ಟರ್ಸ್. ಸೊ ನೀವು ನೋಡಿದರೆ ಈ ಯಾಕೆ ನಿಫ್ಟಿ ಬಿದ್ದರೂ ಕೂಡ ಬೇರೆ ಸೆಕ್ಟರ್ಸ್ ಯಾಕೆ ಚೆನ್ನಾಗಿ ಆಗ್ತವೆ, ಅದಕ್ಕೆ ಒಂದು ಉದಾಹರಣೆ. ಸೊ ಗೌರ್ಮೆಂಟ್ ಅವರು ಜಾಸ್ತಿ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅದನ್ನು ನೀವು ತಿಳ್ಕೊಳಕ್ಕಾದರೆ ಯು ಕ್ಯಾನ್ ಫೈಂಡ್ ಔಟ್ ವಿಚ್ ಇಸ್ ದ ಸೆಕ್ಟರ್ಸ್ ವಿಲ್ ಬಿ ದ ನೆಕ್ಸ್ಟ್. ಸೊ ಒಂದು ಚಿಕ್ಕ ಹೋಮ್ವರ್ಕ್ ನೀವು ಮಾಡಿದರೆ ಯು ವಿಲ್ ಫೈಂಡ್ ಔಟ್ ವಿಚ್ ಇಸ್ ದ ನೆಕ್ಸ್ಟ್ ಸೆಕ್ಟರ್ ವಿಚ್ ಗೋನ್ ಟು ಪರ್ಫಾರ್ಮ್. ಸೊ ಇವಾಗ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಅವರು ಎಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಕಂಡಿಡಿದ್ರೆ ಯು ವಿಲ್ ಫೈಂಡ್ ಔಟ್ ವಾಟ್ ಈಸ್ ಗೋನ್ ಟು ಬಿ ದ ನೆಕ್ಸ್ಟ್ ಸೆಕ್ಟರ್. ಸೊ ಲೆಟ್ ಅಸ್ ಸಿ ದ ಪಾಸ್ಟ್ ಒನ್. ಇವಾಗ ಲಾಸ್ಟ್ ಒಂದು ವರ್ಷದಿಂದ ನಡೀತಾ ಇರೋದು ನಮ್ಮ ಇಂಡಿಯಾ ಒಳಗೆ 53 ಪೋರ್ಟ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಆಂಧ್ರ, ಗುಜರಾತ್, ಕರ್ನಾಟಕ, ಕೇರಳ ಹಂಗೆ ನೀವು ನೋಡ್ತಾ ಹೋದ್ರಿ ಈ ಚಾರ್ಟ್ ಒಳಗೆ ಟೋಟಲ್ 53 ಪೋರ್ಟ್ಸ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಪೋರ್ಟ್ಸ್ ಇನ್ಕ್ರೀಸ್ ಆಗಬೇಕಂದ್ರೆ ಏನು, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಕಂಪ್ನೀಸ್ ಮೇಲೆ ಹೋಗ್ತವೆ. ಸೊ ದೊಡ್ಡ ಶಿಪ್ಸ್ ಅಲ್ಲಿ ಬಂದು ಇಡಬೇಕು, ಅಂದರೆ ಶಿಪ್ಪಿಂಗ್ ಬಾಡೀಸ್ ಕಂಪ್ನಿ ಯಾರ್ಯಾರು ಶಿಪ್ಪಿಂಗ್ ಮಾಡ್ತಾರೋ ಅವ್ರ ಸ್ಟಾಕ್ಸ್ ಮೇಲೆ ಹೋಗ್ತದೆ. ಸೊ ಇದೊಂದು ಉದಾಹರಣೆ ಸೆಕ್ಟರ್. ಇನ್ನೊಂದು ಎಲ್ಲರ ಬಾಯೊಳಗೆ ಮಾತಾಡ್ತಾ ಇರೋದು EV ಕಾರ್ಸ್. ಸೊ ಪೆಟ್ರೋಲಿಂದ EV ಕಾರ್ಸ್ಗೆ ಜಾಸ್ತಿ ಜಂಪ್ ಆಗ್ತದೆ. EV ಕಾರ್ಸ್ ಅಂದರೆ ಯಾರಿಗೆ ಬೆನಿಫಿಟ್ಟು, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ಸ್ ಅವ್ರಿಗೆ ಜಾಸ್ತಿ ಯೂಸ್ ಆಗ್ತದೆ. ಸೊ ಇವೆಲ್ಲ ನೀವು ನೋಡಿದರೆ ಲೆಟ್ ಅಸ್ ಗಿವ್ ದ 1 ಇಯರ್, ಲಾಸ್ಟ್ 1 ವರ್ಷದೊಳಗೆ ಯಾವ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಆಗಿದಾವೆ ಅಂದರೆ ಶಿಪ್ಪಿಂಗ್, ಬಿಲ್ಡಿಂಗ್ ಸೆಕ್ಟರ್ಸ್ 1 ವರ್ಷದೊಳಗೆ
235% ರಿಟರ್ನ್ಸ್. ನಿಫ್ಟಿ ಎಷ್ಟು ಕೊಟ್ಟೈತೆ ಅದೇ ಸೇಮ್ ವರ್ಷ ಒಳಗೆ 11% ನಿಫ್ಟಿ ಕೊಟ್ಟರೆ ಈ ಪರ್ಟಿಕ್ಯುಲರ್ ಸೆಕ್ಟರು 235% ರಿಟರ್ನ್ಸ್ ಕೊಟ್ಟೈತೆ. ಸೆಕೆಂಡ್, ಡ್ರೈ ಸೆಲ್ಸ್. ನಾವು ಮಾತಾಡ್ದಂಗೆ ಇ ವಿ ಕಾರ್ಸ್ 100% ಗ್ರೋತ್ ನಾವು ನೋಡಿವಿ. ಇಂಜಿನಿಯರಿಂಗ್ 100%, ಕೇಬಲ್ 93%, ಕ್ಯಾಪಿಟಲ್ ಗೂಡ್ಸ್ 93%. ಸೊ ಇವೆಲ್ಲ ಒಂದು ವರ್ಷ ಒಳಗೆ ನಿಫ್ಟಿಗಂತ 10 ಪಟ್ಟು ಜಾಸ್ತಿ ರಿಟರ್ನ್ಸ್ ಕೊಟ್ಟೈತೆ. ಸೊ ಇಫ್ ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ ವಿಚ್ ಇಸ್ ದ ನೆಕ್ಸ್ಟ್ ಸೆಕ್ಟರ್, ದೆನ್ ಯು ಕ್ಯಾನ್ ಮೇಕ್ ದ ಕಿಲ್ಲಿಂಗ್ ಮನಿ. ಆಗಸ್ಟ್ ಒಳಗೆ -2.25% ಮಾರ್ಕೆಟ್ ಬಿದ್ದೈತೆ ಅಂತ ಹೇಳಿ. ಈ 1 ಮಂತ್ ಒಳಗೂಡ ಯು ಕ್ಯಾನ್ ಸಿ 20% 38% ಈ ಸೆಕ್ಟರ್ಸ್ ನಾನು ತೋರಿಸೋ ಸೆಕ್ಟರ್ಸ್ ಪರ್ಫಾರ್ಮ್ ಮಾಡಿದೆ. ಸೊ ನಿಮಗೆ ನನಗೆ ಗೊತ್ತು ನೆಕ್ಸ್ಟ್ ಯಾವ ಸ್ಟಾಕ್ಸು ಹೇಳ್ತೀರಾ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಲೆಟ್ ಅಸ್ ಸಿ. ಸೊ ಈ ಆಯಿಲ್ ಡ್ರಿಲ್ಲಿಂಗ್ ಬಂದುಬಿಟ್ಟು ಲಾಸ್ಟ್ 1 ತಿಂಗಳೊಳಗೆ 38% ಕೊಟ್ಟೈತಿ. ಇದರೊಳಗೆ ಬರೀ ಸ್ಟಾಕ್ಸು ಟಾಪ್ 4 ಸ್ಟಾಕ್ಸು ಡಾಲ್ಫಿನ್ ಆಫ್ಶೋರ್ಸ್ ಮತ್ತು ಜಿಂದಾಲ್ ಮತ್ತು ಆಕಾಶ್ ಎಕ್ಸ್ಪೋರ್ಟ್ಸ್. ಇವೆಲ್ಲ ನೀವು ದೀಸ್ ಆರ್ ದ ಥಿಂಗ್ಸ್. ಈ 4 ಸ್ಟಾಕ್ ಸೇರಿ 38% 1 ತಿಂಗಳೊಳಗೆ ರಿಟರ್ನ್ಸ್ ಕೊಟ್ಟೈತಿ. ಆ್ಯಂಡ್ ಸೆಕೆಂಡ್ ಸೆಕ್ಟರ್ಸ್ ಡ್ರೈ ಸೆಲ್ಸ್. ಡ್ರೈ ಸೆಲ್ಸ್ ಎವ್ರಿ ಡೇ ಈ ಇಂಡಸ್ಟ್ರೀಸ್, ಇದು ನಿಮಗೆ ಗೊತ್ತೇ ಇರಬೇಕು. HBL ಪವರ್, ಇವೆರಡು ಸೇರಿ 27% 1 ತಿಂಗಳೊಳಗೆ ಆಗಸ್ಟ್ ಮಂತ್ ಒಳಗೆ ಪರ್ಫಾರ್ಮೆನ್ಸ್ ಕೊಟ್ಟೈತಿ. ಸೊ ಮೂರನೇ ಸೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ ಶಿಪ್ಪಿಂಗ್ ಬಿಲ್ಡಿಂಗ್. ನಾವು ಹೇಳಿವಲ್ಲ ಪೋರ್ಟ್ ಬರಬೇಕಂದ್ರೆ ಶಿಪ್ ಬಿಲ್ಡಿಂಗ್ ಕಂಪ್ನೀಸ್ ಬೇಕು. ಆ ಶಿಪ್ ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಈ 3 ಕಂಪ್ನೀಸ್ ನಾನು ತೋರಿಸೋ ಸ್ಕ್ರೀನ್ ಒಳಗೆ ಅವು ದೇ ಕಾಂಟ್ರಿಬ್ಯೂಟೆಡ್ 25% 1 ಮಂತ್ ಒಳಗೆ. ಸೊ ದೀಸ್ ಆರ್ ದ ಸೆಕ್ಟರ್ಸ್ ಆಗಿರಲಿ, ಸ್ಟಾಕ್ಸ್ ಆಗಿರಲಿ, ವಿಚ್ ಇಸ್ ಪರ್ಫಾರ್ಮ್ ಟಿಲ್ ನೌ ಆ್ಯಂಡ್ ಆಗಸ್ಟ್ ಮಂತ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಈ 3 ಸೆಕ್ಟರ್ಸು. ಇನ್ನೂ ಎಷ್ಟೋ ಇದ್ದಾವೆ, ಬಟ್ ಟೈಮ್ ಕನ್ಸ್ಟೆಂಟಿಂದ ನಾವು ಈ 3 ಸೆಕ್ಟರ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ಹೋಪ್ ದಿಸ್ ವಿಲ್ ಯೂಸ್ಫುಲ್ ಫಾರ್ ಯು. ಸೊ ಇದು ಇಷ್ಟವರೆಗೆ ನಾವು ಮಾತಾಡಿದ್ದು ಯಾವ ಸೆಕ್ಟರ್ಸ್ ಪರ್ಫಾರ್ಮ್ ಆಗೈತೆ ಅಂತ. ಎಷ್ಟೋ ಜನಕ್ಕೆ ಆಸೆ ಇರ್ಬೋದು ಯಾವ ಸೆಕ್ಟರ್ಸ್ ಮುಂದೆ ಹೋಗ್ತಾವ ಅಂತ. ಅದಕ್ಕೆ ನೆಕ್ಸ್ಟ್ ಮಂತ್ವರೆಗೆ ನೀವು ವೆಯ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಮಂತ್ ಔಟ್ಲುಕ್ ಒಳಗಡೆ ಲೆಟ್ ಅಸ್ ಸಿ ಯಾವ ಸೆಕ್ಟರ್ಸ್ ಮೇಲೆ ಎಷ್ಟೋ ಕಂಪ್ನೀಸ್ ಕ್ಯಾಪೆಕ್ಸ್ ಅಂತ ಹೇಳ್ತಾರೆ, ಕ್ಯಾಪೆಕ್ಸ್ ಇನ್ಕ್ರೀಸ್ ಮಾಡ್ತಾಯಿದ್ದಾರೆ. ಸೊ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತದೆ. ಆ ಸೆಕ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಟ್ ಒಂದು ಡಿಸ್ಕ್ಲೇಮರ್, ಇದು ಯಾವುದು ನಮ್ಮ ರೆಕಮೆಂಡೇಷನ್ ಅಲ್ಲ, ಇದು ಓನ್ಲಿ ಪರ್ಫಾರ್ಮೆನ್ಸ್ ಯಾವುದೇ ಐತೆ ಅಂತ ಮಾತ್ರ ತೋರಿಸ್ತಾ ಇದ್ವಿ. ಸೊ ಹೋಪ್ ದಿಸ್ ವಿಲ್ ಯೂಸ್ಫುಲ್. ಪ್ಲೀಸ್ ಕಮೆಂಟ್ ಮಾಡಿರಿ ಸೊ ದಟ್ ನೆಕ್ಸ್ಟ್ ಮಂತ್ ಔಟ್ಲುಕ್ ಒಳಗೆ ಯಾವ ಸೆಕ್ಟರ್ಸ್ ಪರ್ಫಾರ್ಮ್ ಆಗ್ತದೋ ಲೆಟ್ ಅಸ್ ಸಿ ಇಟ್. ನರಸಿಂಹ ಕುಮಾರ್ ಅವರೇ, ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಇದೇ ಮೊದಲ ಬಾರಿಗೆ ಸ್ಟಾಕ್ ಮಾರ್ಕೆಟಿನ ಹಿನ್ನೋಟ ಮತ್ತು ಮುನ್ನೋಟ ಎರಡನ್ನೂ ತಾವು ಕೊಟ್ಟಿದ್ದೀರಿ. ಅಂದರೆ ಆಗಸ್ಟ್ ಮಂತಲ್ಲಿ ಹೇಗಾಗಿತ್ತು, ಆಗಸ್ಟ್ ತನಕ ಏನಾಗಿತ್ತು, ಹಾಗೂ ಸೆಪ್ಟೆಂಬರ್ನಲ್ಲಿ ಏನಾಗ್ಬೋದು ಅನ್ನುವಂತಹ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಕೆಲವೊಂದು ಸೆಕ್ಟರ್ಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ ಲಾಸ್ಟ್ ಆಗಸ್ಟಲ್ಲಿ, ಹಾಗೂ ಮುಂದೆ ಏನಾಗ್ಬೋದು, ಹಾಗೂ ಹೂಡಿಕೆದಾರರು ಯಾವೆಲ್ಲ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಬೋದು, ಯಾವ ರೀತಿ ಥಿಂಕ್ ಮಾಡ್ಬೋದು, ಯಾವ ಕ್ಯಾಟಗರಿ ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ಕೊಡ್ಬೋದು, ಎಲ್ಲ ವಿಷಯಗಳನ್ನು ಬಹಳ ಸಾಧ್ಯಂತವಾಗಿ ನೀವು ತಿಳಿಸಿಕೊಟ್ಟದಾಗಿ ಧನ್ಯವಾದಗಳು ಸರ್ ತಮಗೆ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.